ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಇದು ಈಟೊತ್ತಾದರೂ ಬರಲೇ ಇಲ್ಲ ಅಂತ ಅಜ್ಜಮ್ಮ ಕೇಳ್ತಾಳೆ ಚಂಪಾನ. ಚಂಪಾ ಬರ್ತಾರೆ ಇರೋ ಅಮ್ಮಮ್ಮ ಅಂತಾಳೆ. ಅಮ್ಮಮ್ಮ ಅಂತ ವಿದ್ಯಾ ಬರ್ತಾಳೆ. ಓ ಚಂಪಾ, ಅಮ್ಮಮ್ಮ ನೀವಿಬ್ರು ಇಲ್ಲೇ ಇದ್ದೀರೇ ಅಂತ ವಿದ್ಯಾ ಕೇಳ್ತಾಳೆ. ಹೂ ಕಣಂತೆ ಅಂತ ಅಜ್ಜಮ್ಮ ಅಂತಾಳೆ. ವಿದ್ಯಾಕ್ಕ ಪರೀಕ್ಷೆ ಎಲ್ಲ ಹೆಂಗ್ ಬರ್ದೆ, ಸಂತಾಗ್ ಬರ್ದ ಅಂತ ಚಂಪಾ ಕೇಳ್ತಾಳೆ. ಅಯ್ಯೋ ಅದೇನು ಹೇಳ್ತೀಯ ಚಂಪಾ, ಅಮ್ಮಮ್ಮ ಅದೇನಂದ್ರೆ ಅಂತ ಅಂತಾಳೆ ವಿದ್ಯಾ. ವಿದ್ಯಾ ಹೇಳ್ತಿದ್ದಂಗೆ ಸಾವಿತ್ರಿನೂ ಈಶ್ವರಿ ಬರ್ತಾಳೆ ಅಲ್ಲಿಗೆ. ಅವ್ರು ಬರ್ತಿರೋದು ನೋಡಿ ಅಳಕ್ ಶುರು ಮಾಡ್ತಾಳೆ ವಿದ್ಯಾ. ಓಹೋ, ಡಾಕ್ಟರ್ ಸೊಸೆ ಬಂದ್ಬಿಟ್ಟವಳೆ, ಏನವ್ವ ಪರೀಕ್ಷೆ ಬರ್ದ ಅಂತ ಕೇಳ್ತಾಳೆ ಈಶ್ವರಿ. ಅದಕ್ಕೆ ಈ ಮಾರೆ ಹೊತ್ತವಳು ದೇವ್ರು ಮಾಡಾಳೋ ಅಂದಂಗೆ ಇವಳು ಮುಖ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಏನಾಗದೆ ಅಂತ ಹೇಳ್ತಾಳೆ ಸಾವಿತ್ರಿ. ಆದರೂ ಇವಳನ್ನ ನಂಬಕ್ಕಾಗಿಲ್ಲ ಸಾವಿತ್ರಿ. ಯಾಕೆ ನಮಗೆ ಮಾತು ಕೊಟ್ಟಾಗೆ ಸಣ್ಣಾಗಿ ಬರೆದ್ಬಿಟ್ಟು ಬಂದಿದ್ಯಾ ತಾನೇ ತಾಡೆ, ಅದ್ಯಾಕೆ ಹಂಗಳ್ತಾ ಇದೆಯಾ ಅಂತ ಈಶ್ವರಿ ಕೇಳ್ತಾಳೆ. ಈಟ್ ವರ್ಷದಿಂದ ಕಂಡ ನನ್ನ ಆಸೆ ಗುರಿ ಎಲ್ಲ ಇವತ್ತಿಗೆ ಕೊನೆ ಆಗೋಯ್ತು. ಇವತ್ತು ನನ್ನ ಆಸೆ ಎಲ್ಲ ನುಚ್ಚು ನೂರಾಗೋಯ್ತು ಅಂಥದ್ರಲ್ಲಿ ನಾನು ಅಳ್ದೆ ಇನ್ನೇನು ಮಾಡಲಿ ಹೇಳಿ. ಎಲ್ಲ ನೀವು ಅನ್ಕೊಂಡಂಗೆ ಆಗೋಯ್ತು, ನೀವೇ ಗೆದ್ಬಿಟ್ರೆ ಅಂತ ಅಳ್ತಿರ್ತಾಳೆ ವಿದ್ಯಾ. ಅರ್ಥ ಆಗಿರ್ಬೇಕಲ್ವೇ ನಮ್ಮನ್ನು ಮೀರಿ ಈ ಮನೇಲಿ ಏನೂ ನಡೆಯೋಕ್ಕಾಗಕ್ಕಿಲ್ಲ ಅಂತ. ಪೇಪರ್ನವರು, ಪ್ರೆಸ್ನವರು, ಆಟೆ ಯಾಕೆ ಈ ಮನೆಯವರೆಲ್ಲ ನನ್ನ ಜೊತೆಯಲ್ಲೇ ಅವ್ರೆ ಅಂತ ಶಾನೆ ಮೆರೀತಿದೆ ಅಲ್ವೇ. ಒಂದು ವಿಷಯ ತಿಳ್ಕೊಬಿಡು, ಹೊರಗ್ನವ್ರ ಬಲ ಇದ್ದು ಮನೆ ಒಳಗಿರೋರ್ ಬಲ ಇಲ್ಲ ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ನನಗೀಗ ಅರ್ಥ ಆಗ್ತದೆ. ಸುಮ್ಕೆ ನಿಮ್ಮ ಕೋಪಕ್ಕೆ ಗುರಿಯಾಗಿ ಆಸೆ ಕನಸುಗಳನ್ನೆಲ್ಲ ಸುಮ್ಮನೆ ಸಹಿಸ್ಕೋಬೇಕಿತ್ತು ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೆ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಈಗ ನಿನ್ಗೆ ಅರಿವಾದ್ರೆ ಏನು ಪ್ರಯೋಜನ ಇಲ್ಲ ಬಿಡು. ಅವತ್ತೇ ಹೇಳಿರ್ಲಿಲ್ವೇ ನೀನು ಡಾಕ್ಟ್ರಲ್ಲ, ನರ್ಸೋಕ್ಕೂ ಬಿಡೋಕ್ಕಿಲ್ಲ ಅಂತ. ಇನ್ಮೇಲೆ ಏನಿದ್ರು ನಮ್ಮ ಮುಂದೆ ಬಾಲ ಬಿಚ್ಚಿದ್ದಂಗ ಬಿಡ್ದಿರ್ಬೇಕು ಅಟ್ಟಯ್ಯ ಅಂತಾಳೆ ಸಾವಿತ್ರಿ. ಇಲ್ಲಿ ಗಂಟ ಬರೀ ಗೆಲುವನ್ನೇ ಕಂಡಿದ್ದೆ ಅಲ್ವೇ, ಇನ್ಮ್ಯಾಕೆ ನೀನು ಬರೀ ಸೋಲ್ನೆಯ ನೋಡೋದು, ಇಲ್ಲಿನಿಂದ ನಿನ್ನ ಪತನ ಶುರು ಅಂತಾಳೆ ಬೆಟ್ ತೋರಿಸಿ ಈಶ್ವರಿ. ಬಾತ್ಗೆ ಏನು ಇರ್ತಾವ ಮಾತು, ಇನ್ಮೇಲಿನಿಂದ ಮಾಡಿ ತೋರ್ಸೋಣ ಅಂತ ಹೇಳ್ತಾಳೆ ಸಾವಿತ್ರಿ. ಸಾವಿತ್ರಿನೂ ಈಶ್ವರಿ ಅಲ್ಲಿಂದ ಹೊರಟೋಗ್ತಾರೆ. ಚಂಪಾ ವಿದ್ಯಾಕ್ಕ ನೀನು ಹಂಗಾರೆ ಪರೀಕ್ಷೆ ಚೆನ್ನಾಗಿ ಬರೀಲಿಲ್ವಾ ಅಂತ ಕೇಳ್ತಾಳೆ. ವಿದ್ಯಾ ನಿಂತಿದ್ದವಳು ಬಂದು ಚೇರ್ ಮೇಲೆ ಕುತ್ಕೊಂಡು ನಗಿತಾ ಇರ್ತಾಳೆ. ಯಾಕೆ ನಗ್ತಾ ಇದೀಯಾ, ನನ್ನ ಶ್ರಮಕ್ಕೆ ಫಲ ಸಿಗಂಗೆ ಮಾಡ್ದೋ ಇಲ್ಲಾಂದರೆ ಹೊಳೆಯಲ್ಲಿ ಹುಣಸೆ ತೊಳ್ದಂಗೆ ಮಾಡ್ಬಿಟ್ಟೋ ಅಂತ ಅಜ್ಜಮ್ಮ ಕೇಳ್ತಾಳೆ. ಅಮ್ಮಮ್ಮ, ನೀವು ಮತ್ತು ನಮ್ಮ ಗೌಡ್ರು ನಾನು ದೊಡ್ಡ ಡಾಕ್ಟ್ರ್ ಆಗಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಅಂಥದ್ರಲ್ಲಿ ನಿಮ್ಮ ಆಸೆನ ನಾನು ನಿರಾಸೆ ಮಾಡ್ತೀನಿ. ಒಂದು ಹೆಣ್ಣಿಗೆ ಏನೇ ಆದ್ರೂ ಗಂಡನ ಮಾತೇ ವೇದ್ಯವಾಗಿ ಇರಬೇಕು ಅಂತ ನೀವೇ ಹೇಳ್ತಿರಲ್ವೇ, ಹಂಗೆ ಅವ್ರ ಮಾತನ್ನ ಕೇಳಿದೆ ಅಮ್ಮಮ್ಮ ಅಂತಾಳೆ ವಿದ್ಯಾ. ಏನು ಹೇಳ್ತಾ ಇದೀಯ ಅಂತ ಬಿಡಿಸಿ ಅರ್ಥ ಆಗಂಗೆ ಹೇಳೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಅಮ್ಮಮ್ಮ, ಅದು ನಾನು ಪರೀಕ್ಷೆ ಬರೆಯೋಕೆ ಹೋಗ್ಬೇಕಾದ್ರೆ ನಮ್ಮ ಗೌಡ್ರಿಗೆ ಹೋಗ್ಬಿಟ್ಟು ಭದ್ರ ಹೇಳಿರೋದ್ರನ್ನೆಲ್ಲ ಹೇಳ್ತಾ ಇರ್ತಾಳೆ ಅಜ್ಜಮ್ಮನಿಗೆ ಮತ್ತು ಚಂಪಾಗೆ ವಿದ್ಯಾ. ಅದಕ್ಕೆ ಅವ್ರು ಹೇಳ್ದಂಗೆ ಸಂದಾಗ ಪರೀಕ್ಷೆ ಬಂದಿದ್ದೀನಿ, ನಾನು ಪಾಸ್ ಆಗೇ ಆತೀನಿ ಅಮ್ಮಮ್ಮ ಅಂತಾಳೆ ವಿದ್ಯಾ. ಪರವಾಗಿಲ್ಲ ಕಣೆ, ನೀನು ಅವ್ರ ಮುಂದ್ಗುಟೆ ಸಂದಾಗ ನಾಟಕ ಮಾಡಿಬಿಟ್ಟೆ ಅಂತ ಅಜ್ಜಮ್ಮ ಅಂತಾಳೆ. ಅಮ್ಮಮ್ಮ, ಮುಳ್ಳಿಂದನೇ ತೆಗಿಬೇಕು ಅನ್ನಂಗೆ ಆಡೋರ ಮುಂದೆ ನಾಟಕದಿಂದನೇ ಉತ್ತರ ಕೊಡಬೇಕು ಅಮ್ಮಮ್ಮ. ಮಾಮ, ರಿಸಲ್ಟ್ ಬರೋವರೆಗೂ ನೆಮ್ಮದಿಯಾಗಿರ್ಲಿ, ಸುಮ್ಕೆ ಇರಿ, ಇಲ್ಲದೆ ಹೋದ್ರೆ ಮುಂದಕ್ಕೆ ಏನು ಮಾಡಬೇಕು ಅಂತ ಈಗಿನಿಂದಾನೇ ಉಪಾಯ ಶುರು ಮಾಡಿಬಿಡ್ತಾರೆ ಅಂತಾಳೆ ವಿದ್ಯಾ. ಸರಿಯಾಗಿ ಅಲ್ವಾ ಕೊಟ್ಟಿದ್ಯಾ ಬಿಡು, ನೀನು ಪಾಸ್ ಆಗಿದ್ಯಾ ಅಂತ ಗೊತ್ತಾದ್ಮೇಲೆ ಅವ್ರ ಮುಖ ನೋಡೋದಕ್ಕೆ ಪಸಂದಾಗಿರ್ತದೆ ಅಂತಾಳೆ ಅಜ್ಜಮ್ಮ. ವಿದ್ಯಾಕ್ಕ, ಈಗ ಮುಂದಕ್ಕೆ ಏನು ಮಾಡಬೇಕು ಅಂತ ಇದ್ದಿ ಅಂತ ಕೇಳ್ತಾಳೆ ಚಂಪಾ. ಸದ್ಯಕ್ಕೆ ನಮ್ಮ ಅಮ್ಮಮ್ಮ ಹೇಳ್ದಂಗೆ ನಮ್ಮ ಗೌಡ್ರು ಬರ್ತಡೆಗೆ ಏನು ಕೊಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾಳೆ ವಿದ್ಯಾ. ಇತ್ತ ವಿದ್ಯಾ ಯೋಚನೆ ಮಾಡ್ತಾ ಇರ್ತಾಳೆ. ಅಮ್ಮಮ್ಮ ಹೇಳ್ದಂಗೆ ಏನಾದರೂ ಸ್ಪೆಷಲ್ಲಾಗಿ ಉಡುಗೊರೆ ಕೊಡಬೇಕು, ಆದರೆ ಏನು ಕೊಡಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನಾದರೂ ತರಿಸ್ಕೊಡೋಣ ಅಂತಂದರೆ ಅದು ಬೇರೆಯವ್ರು ಮಾಡ್ದಂಗೆ ಆಗ್ತದೆ. ನಮ್ಮ ಗೌಡ್ರಿಗೆ ನಾನೇ ನನ್ನ ಕೈಯಾರ ಏನಾದರೂ ಮಾಡಬೇಕು, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಬಾರ್ದು, ಹಂಗಿರ್ಬೇಕು. ಅಂಥದ್ದೇನು ಮಾಡಲಿ ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಹಂಗೆ ಮಾಡ್ತೀನಿ ಅಂತ ಹೇಳಿ ಒಂದು ಎಲೆ ತಗೊಬಂದು ಎಲೆಯಲ್ಲಿ ಭದ್ರಂದು ಚಿತ್ರ ಬಿಡಿಸ್ತಾಳೆ. ಚಿತ್ರ ಬಿಡಿಸಿ ಅದನ್ನು ಎತ್ಕೊಂಡು, ನೀವೇ ನನ್ನ ರಾಮ, ಇದೇ ನನ್ನ ಅಯೋಧ್ಯೆ, ಸುಖ ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ ನಿಮ್ಮ ನೆನಪೇ ನನಗೆ ಸಾಕು ಅಂತ ಹೇಳ್ಕೊಂಡು ಎಲೆನೆತ್ತು ನೋಡಿಕೊಂಡು ಖುಷಿ ಪಡ್ತಾ ಇರ್ತಾಳೆ ವಿದ್ಯಾ. ಇತ್ತ ಭದ್ರ ತೋಟದಲ್ಲಿ ಕಾಯ್ತಾ ಕೂತಿರ್ತಾನೆ. ಕ್ವಾಟ್ಲೆ ಯಾಕೆ ಈ ತೋಟಕ್ಕೆ ಯಾಕೆ ಬರೋಕೆ ಹೇಳ್ದ ಅಂತ ಅಂದ್ಕೊಂಡು, ಇಲ್ಲಿ ಕೂರಕ್ಕೆ ನಿಲ್ಲಕ್ಕೆ ಏನು ಜಾಗ ಇಲ್ಲ ಅಂತ ಭದ್ರ ಅನ್ಕೊಂತಿದ್ದಂಗೆ ಅಣ್ತಮ್ಮ ಅಂದ್ಕೊಂಡು ಬರ್ತಾನೆ ಕ್ವಾಟ್ಲೆ. ಕ್ವಾಟ್ಲೆ, ಇಲ್ಲಿಗೆ ಯಾಕಲ ಬರೋಕೆ ಹೇಳ್ದೆ, ಅದು ಇಷ್ಟೊತ್ತಿನಲ್ಲಿ
ಅಂತಾನೆ ಭದ್ರ. ವಿಷಯ ಅದೇ ಅಣ್ತಮ್ಮ, ಅದಕ್ಕೆ ಅಂತಾನೆ ಕ್ವಾಟ್ಲೆ. ಅದೇ ಏನು ವಿಷಯ ಅಂತ ಕೇಳ್ತಾ ಇರೋದು ಅಂತಾನೆ ಭದ್ರ. ನಾಳೆ ವಿಶೇಷವಾದ ದಿನ ಅಂತ ಅಣ್ತಮ್ಮ, ಆ ವಿಶೇಷವಾದ ದಿನನ ಇವತ್ತೇ ವಿಶೇಷವಾಗಿ ಆಚರಣೆ ಮಾಡೋಣ ಅಂತಾನೆ ಕ್ವಾಟ್ಲೆ. ವಿಶೇಷವಾದ ದಿನವೇ ಲೇಯ್, ಅದೇನು ಅಂತ ಹೊಸಿ ನೆಟ್ಗೆಳ್ಳ ಅಂತಾನೆ ಭದ್ರ. ಇದೇನು ಅಣ್ತಮ್ಮ ಹಿಂಗೆ ಹೇಳ್ತಾ ಇದೆಯಾ, ಒತ್ತಾರಿಕೆ ನೀನು ಹುಟ್ಟದಬ್ಬ ಅಣ್ತಮ್ಮ, ಅಡ್ವಾನ್ಸ್ ಹುಟ್ಟೋ ಹಬ್ಬದ ಆರ್ಥಿಕ ಶುಭಾಶಯಗಳು ಅಣ್ತಮ್ಮ ಅಂತ ವಿಶ್ ಮಾಡಿ. ಅಣ್ತಮ್ಮ ಅದ್ಯಾವ್ರು ನಿನಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ, ನೀನು ಹಿಂಗೆ 100 ವರ್ಷ ಹುಟ್ಟದಬ್ಬನ ಮಾಡ್ಕೊತಾ ಇರೋ ಅಂತ ಕ್ವಾಟ್ಲೆ ಹೇಳ್ತಾನೆ. ಥ್ಯಾಂಕ್ಸ್ ಕಣ್ಲ ಕ್ವಾಟ್ಲೆ ಅಂತಾನೆ ಭದ್ರ. ಆಮೇಲೆ ಕೇಕ್ ಕುಚ್ಕು ಗೆಳೆಯ ಬರ್ತ್ಡೇನ ಸ್ಪೆಷಲ್ಲಾಗಿ ಆಚರಣೆ ಮಾಡವ ಅಂತ ನಿನಗೆ ಸ್ಪೆಷಲ್ಲಾಗಿ ಗಿಫ್ಟ್ ತಂದಿದ್ದೀನಿ ಅಣ್ತಮ್ಮ ಅಂತಾನೆ ಕ್ವಾಟ್ಲೆ. ಏನ್ಲ ಸ್ಪೆಷಲ್ ಗಿಫ್ಟಾ, ಅದೇನ್ಲ ಅದು ಅಂತಾನೆ ಭದ್ರ. ಫಾರಿನ್ ಮಾಲು ಅಣ್ತಮ್ಮ, ನಾನು ಕುಚ್ಚಿಗೋಸ್ಕರ ತಂದಿದ್ದೀನಿ ಅಂತ ಬಿಚ್ಚಿ ತೋರಿಸ್ತಾನೆ ಬ್ರ್ಯಾಂದಿ ಬಾಟ್ಲನ್ನ ಕ್ವಾಟ್ಲೆ. ನೊಂಕಿತ ಹುಟ್ಟೋ ಹಬ್ಬದ ಶುಭಾಶಯಗಳು ಕುಚ್ಕು ಗೆಳೆಯ ಅಂತ ಅಂದ್ಬಿಟ್ಟು ತಬ್ಕೊಂಡು ತಗೋ ಅಂತ ಕೊಡ್ತಾನೆ ಭದ್ರನ್ಗೆ ಕ್ವಾಟ್ಲೆ. ಭದ್ರ ಆ ಬಾಟ್ಲನ್ನ ನೋಡಿ, ಲೇ ಕ್ವಾಟ್ಲೆ, ನನ್ನ ಹೆಸ್ರು ಹೇಳಿ ನೀನು ಕುಡ್ಕೊಳಕ್ಕೆ ತಂದಿದ್ದೀಯೇ ಅಂತಾನೆ ಭದ್ರ. ಅಣ್ತಮ್ಮ, ನಾನು ಕುಡಿಯೋದಾಗಿದ್ದಿದ್ರೆ ಅಲ್ಲೇ ಕುಡ್ಕೊತ ಇರಲಿಲ್ವೇ, ಆದರೆ ಕುಚುಕು ಹುಟ್ಟದಬ್ಬನ ಆಚರಣೆ ಮಾಡೋದಕ್ಕಂತ ಬಂದರೆ ನೀನು ಇಂಥ ಮಾತು ಹೇಳ್ಬಿಡೋದಾ, ಕಿಡ್ನಿಗೆ ನೋವಾಗ್ತೈತೆ ಇಲ್ಲಿ, ಕುಚುಕು ನಿನ್ನ ಚಡ್ಡಿ ದೋಸ್ತು ಕಣ ಕುಚುಕು ಅಂತ ಹಾಡು ಹೇಳ್ತಾ ಇರ್ತಾನೆ ಕ್ವಾಟ್ಲೆ. ಲೇ ಸಾಕು ಸುಮ್ಕಿರ್ಲಾ ಕಂಡಿದ್ದೀನಿ, ಲೇ ಶಾನೆ ನಾಟಕ ಮಾಡಬೇಡ, ಬಾಯಿಲ್ಲಿ, ಇವತ್ತು ನಂಗೇನು ಕುಡಿಯೋದಕ್ಕೆ ಮೂಡಿಲ್ಲ, ನೀನೇ ಕುಡ್ಕ ಅಂತ ಭದ್ರ ಹೇಳ್ತಾನೆ. ಅಣ್ತಮ್ಮ, ನಿನಗೋಸ್ಕರ ಲೋಕಲಲ್ಲಿ ಡೀಲ್ ಮಾಡಿ ಫಾರಿನ್ ಬಾಟ್ಲ್ ತಂದರೆ ನೀನು ಹಿಂಗನ್ಬಿಡೋದಾ, ಆಯಿತು ಬೇಡ ಹೋಗು, ನೀನು ನನಗೆ ಕಂಪ್ನಿ ಕೊಡಲಿಲ್ಲ ಅಂದರೆ ಬೇಡ ಬಿಡ್ತೋ ಅಣ್ತಮ್ಮ, ಓದ್ತೀನಿ ಅಂತ ಡ್ರಾಮಾ ಆಡ್ತಿರ್ತಾನೆ ಕ್ವಾಟ್ಲೆ. ಆಯ್ತಪ್ಪ ಸರಿ ಆಯಿತು, ಕಾವೇರಿ ಹರಿಸ್ಬೇಡ, ಒಂದು ನೈಟಿ ಹಾಕ್ತೀನಿ ತತ ಅಂತಾನೆ ಭದ್ರ. ಅದು ಸರಿ, ಕುಡಿಯೋಕ್ಕೆ ಗ್ಲಾಸು ಸೈಡ್ಸು ಗಿಡ್ಸು ಎಲ್ಲಲ್ಲ ಅಂತ ಕೇಳ್ತಾನೆ ಭದ್ರ. ಅಂತಮ್ಮ, ಅದಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ ಅಂತ ನೀರು ಮತ್ತು ಚಿಪ್ಸು ಅದೆಲ್ಲ ಗ್ಲಾಸ್ ಎಲ್ಲ ತೊಗೊಬಂದು ಟನ್ ಹೆಂಗೆ ನಾವು ಅಂತ ಕೇಳ್ತಾನೆ ಕ್ವಾಟ್ಲೆ. ಇಟೆಯೋ ಏನಾದರೂ ಬಚ್ಚಿಟ್ಟಿದ್ಯೋ ಅಂತ ಕೇಳ್ತಾನೆ ಭದ್ರ. ಅಣ್ತಮ್ಮ, ಸದ್ಯಕ್ಕೆ ಇಷ್ಟೇಯ ಅಡ್ಜಸ್ಟ್ ಆಗಿರೋದು, ಸರಿ ಆಯಿತು ಕುತ್ಕ ಅಂತಾನೆ ಭದ್ರ. ವಿದ್ಯಾ ಎಲೆ ಫೋಟೋನ ಇಟ್ಕೊಂಡು, ಗೌಡ್ರೆ ಇದು ನಿಮಗೆ ಇಷ್ಟ ಆಗೇ ಆಗ್ತೈತೆ, ಇದ್ರ ಮುಂದ್ಗುಟ್ಟುವೆ ಬೇರೆ ಏನೇ ಕೊಟ್ಟಿದ್ರು ಶಾನೆ ಕಮ್ಮಿ ಆಯ್ತಾಯಿತ್ತು, ಇದರಲ್ಲಿ ನಿಮ್ಮ ಮುಖ ನೋಡ್ತಾ ಇದ್ರೆ ನನ್ನ ದೃಷ್ಟಿನೇ ತಾಗೋ ಥರ ಐತೆ ಗೌಡ್ರೆ, ಜಾಸ್ತಿ ನೋಡೋದು ಬೇಡ, ಹುಟ್ಟದಬ್ಬದ ದಿನ ದೃಷ್ಟಿ ಬಿದ್ದರೆ ಶಾನೆ ಕಷ್ಟ ಆಯ್ತೈತೆ ಅಂತ ವಿದ್ಯೆ ಹೇಳ್ಕೊಂಡು ದಿಷ್ಟಿ ತೆಗೆದು ಇಡ್ತಾಳೆ. ವಿದ್ಯೆ ಒಂದು ಬಾಕ್ಸ್ ತಂದು ಆ ಬಾಕ್ಸಲ್ಲಿ ಎಲೆ ಇದು ಇಟ್ಬಿಟ್ಟು ಫೋಟೋನ ಸರಿಯಾಗಿ 12 ಗಂಟೆಗೆ ನಾನು ಅವ್ರಿಗೆ ವಿಶ್ ಮಾಡಬೇಕು ಅಂತ ಹೇಳ್ಕೊತಿರ್ತಾಳೆ. ನಾನು ವಿಶ್ ಮಾಡಿಲ್ಲ ಅಂತ ಮುನ್ಸ್ಕೊಂಡು ಮಲ್ಕೊಂಡ್ರೇನೂ ಪರವಾಗಿಲ್ಲ, ಅವ್ರನ್ನ ಎದ್ದೊಳಿಸಿ ಗಿಫ್ಟ್ನ ವಿಶ್ ಮಾಡಿ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ ವಿದ್ಯಾ. ನಮ್ಮ ಗೌಡ್ರಿಗೆ ಕೋಪ ಬಂದು ಸಿಡ್ಕಾಡಿದ್ರೂ ನಮ್ಮ ಗೌಡ್ರಿಗೆ ಶಾನೆ ಪ್ರೀತಿ ಐತೆ ಮನಸ್ಸಿನಲ್ಲಿ, ಶಾನೆ ಖುಷಿ ಪಡ್ತಾರೆ, ಅದಕ್ಕೆ ನಾನೇ ಮೊದಲು ವಿಶ್ ಮಾಡಬೇಕು ಅಂದ್ಕೊಂಡು ರೂಮ್ ಬಾಗ್ಲತ್ರ ಬರ್ತಾಳೆ ವಿದ್ಯಾ. ಒಳಗಡೆ ಹೋಗೋದಕ್ಕಂತ ಹೋಗ್ತಾಳೆ ವಿದ್ಯಾ. ನಿಂತ್ಕೊಳ್ಳೆ ಅಂತ ಸಾವಿತ್ರಿ ಬರ್ತಾಳೆ. ನೀ ಯಾಕೆ ಅಟ್ಟಿ ಒಳಗಡೆ ಬಂದಿದ್ದು, ಬರೋದಲ್ದೆಯ ಭದ್ರನ್ ರೂಮ್ ಕಡೆಗೆ ಹೋಗ್ತಾ ಇದೀಯಾ ಅಂತ ಸಾವಿತ್ರಿ ಹೇಳ್ತಾಳೆ. ಅಮ್ಮ, ಅದು ಒತ್ತಾರಿಕೆ ನಮ್ಮ ಗೌಡ್ರು ಬರ್ತ್ಡೇ ಅಂತಾಳೆ ವಿದ್ಯಾ. ಅದಕ್ಕೆ ಅಂತಾಳೆ ಸಾವಿತ್ರಿ. ಅದಕ್ಕೆ 12 ಗಂಟೆಗೆ ಅವ್ರಿಗೆ ವಿಶ್ ಮಾಡಿಬಿಟ್ಟು ಈ ಗಿಫ್ಟ್ನ ಕೊಟ್ಟೋಗೋಣ ಅಂತ ಬಂದೆ, ಅದಕ್ಕೆಯ ಅಂತಾಳೆ ವಿದ್ಯಾ. ಅವ್ನು ನೆಮ್ಮದಿ ಕಿತ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳು, ಯಾಕೆ ಇವತ್ತು ಅವ್ನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ವಾ ನೀನು ಅಂತಾಳೆ ಸಾವಿತ್ರಿ. ಅಯ್ಯೋ ಹಂಗೆ ಹೇಳ್ಬೇಡಿ ಅಮ್ಮ, ಅವರು 100 ಕಾಲ ಸುಖವಾಗಿ ಸಂತೋಷವಾಗಿ ಇರಲಿ ಅಂತೇನೆಯ್ಯ ಈಗ ವಿಶ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ ಅಂತಾಳೆ ವಿದ್ಯಾ. ನೀನು ವಿಶ್ ಮಾಡಿದ್ರೆ ಅವನಿಗಿರೋ ಸಂತೋಷ ಎಲ್ಲ ದೂರ ಆಗ್ತದೆ ಹೊರತು ಹೆಚ್ಚಾಗಕ್ಕಿಲ್ಲ ಅಂತಾಳೆ ಸಾವಿತ್ರಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವನಿಗೆ ನಿನ್ನ ಮುಖ ತೋರಿಸ್ದೆ ಅವನ್ನ ನೆಮ್ಮದಿಯಾಗಿರೋದಕ್ಕಾದ್ರೂ ಬಿಟ್ಬಿಡು ಅಂತಾಳೆ ಸಾವಿತ್ರಿ. ಅಯ್ಯೋ ಹಂಗೆ ಹೇಳ್ಬೇಡಿ ಅಮ್ಮ, 2 ನಿಮಿಷ ಅವ್ರಿಗೆ ವಿಶ್ ಮಾಡಿಬಿಟ್ಟು ಹೊಂಟೋತೀನಿ ಅಂತಾಳೆ ವಿದ್ಯಾ. 2 ನಿಮಿಷ ಅಲ್ಲ, 1 ಕ್ಷಣನೂ ಅವನಿಗೆ ಮುಖ ತೋರಿದ್ರೆ ಅವ್ನ ಮನಸ್ಸೇ ಕೆಟ್ಟೋಗ್ತದೆ, ವಿಶ್ ಮಾಡೋದೇ ಹೋದ್ರೇನು ಸಂತೋಷವಾಗಿರ್ತಾನೆ ಕಣಂತೆ, ನಡಿ ಅಂತಾಳೆ ಸಾವಿತ್ರಿ. ಅಮ್ಮ ಅದು ಅಂತಾಳೆ ವಿದ್ಯಾ. ನಿನಗೆ ಅಲ್ವಾ ಹೇಳ್ತಾ ಇರೋದು ಹೋಯ್ತಾ ಇರೋ ಅಂತ, ಇಲ್ಲ ಅಂದ್ರೆ ಎಲ್ರನ್ನೂ ಕರೆದು ರಂಪ ಪ್ರೀತಿ ಮಾಡ್ಬಿಡ್ತೀನಿ ಅಟಯ್ಯ ಅಂತಾಳೆ ಸಾವಿತ್ರಿ. ಅಂತ ಕೆಲಸ ಮಾಡಿದ್ರು ಮಾಡ್ತಾರೆ, ಸುಮ್ಕೆ ಯಾಕೆ ತೊಂದರೆ ಕೊಡೋದು, ಅಟ್ಟಿಯವ್ರಿಗೆಲ್ಲ ತೊಂದರೆ ಒತ್ತಾರೇನೆ ವಿಶ್ ಮಾಡ್ತೀನಿ ಅಂತ ಮನಸ್ಸಿನಲ್ಲೇ ಅನ್ಕೊಂತಿರ್ತಾಳೆ ವಿದ್ಯಾ. ಏನೇ ಹಂಗ್ ನೋಡ್ತಾ ಇದ್ಯೋ ಒಂಡೆ ಅಂತಾಳೆ ಸಾವಿತ್ರಿ. ಅದೇನು ಇಲ್ಲ, ಅದ್ಯಾವ್ರ ತವ ಒಳ್ಳೇದಾಗ್ಲಿ ಅಂತ ಅವ್ರಿಗೆ ಬೇಡ್ಕೊಂತ ಇದ್ದೆ, ಅವ್ರಿಗೆ ಒಳ್ಳೇದೇ ಆಗ್ತದೆ ಬಿಡಿ ಅಂತಾಳೆ ವಿದ್ಯಾ.
ಇದಕ್ಕೇನು ಕಮ್ಮಿ ಇಲ್ಲ ವಂಡೋ ಅಂತಾಳೆ ಸಾವಿತ್ರಿ. ಇಲ್ಲೂ ಕೊಂಕು ಮಾಡ್ಬಿಟ್ಟು ಹೋತಾಳೆ. ಆದ್ರೂ ದೊಡ್ಡದಾಗಿ ವಿಶ್ ಮಾಡ್ತೀನಿ ಅಂತ ಬಂದ್ಬಿಟ್ಲು. ಅದಕ್ಕೆ ನಾನು ಅವಕಾಶ ಕೊಟ್ಟೇನೆ ಅಂತಾಳೆ ಸಾವಿತ್ರಿ. ಬೆಳಗಿನ ಜಾವ ಎಲ್ಲ ಕುತ್ಕೊಂಡಿರ್ತಾರೆ ಹಾಲಲ್ಲಿ. ಇದೇನಿದು ಎಲ್ಲ ಸುಮ್ಮನೆ ಕುತ್ಕೊಂಡು ಏನು ಮಾಡ್ತಾ ಇದ್ದೀರಾ ಅಂತಾಳೆ ಸಾವಿತ್ರಿ. ಕೂತ್ಕೊಂಡೆ ಇನ್ನೇನು ತಕತಾಯಿ ಅಂತ ಕುಣಿಬೇಕಾಗಿತ್ತೇನೋ ಅಂತಾಳೆ ಅಜ್ಜಮ್ಮ. ಹಂಗಲ್ಲ ಕಣವ್ವ, ಇವತ್ತು ನಮ್ಮ ಭದ್ರನ ಹುಟ್ಟಿದ್ದಬ್ಬ ಅಲ್ವೇ, ಮನೆ ಎಷ್ಟು ಕಳಕಳೆಯಾಗಿರ್ಬೇಕು, ಅದಕ್ಕೆ ಹೇಳ್ತಾ ಇವ್ನಿ ಅಂತಾಳೆ ಸಾವಿತ್ರಿ. ಸರಿ, ಭದ್ರ ಇನ್ನೂ ಎದ್ದಿಲ್ವೇ ಅಂತ ಗೋವಿಂದೇಗೌಡರು ಕೇಳ್ತಾರೆ. ಹುಟ್ಟಿದಬ್ಬದ ದಿನ ಅವನೆಲ್ಲಿ ಈಟೊತ್ತಂಕ ಮಲ್ಕೊಂಡಾನು, 5ಕ್ಕೆ ಎದ್ದು ಗುಡಿಗೆ ಹೋಗಿರ್ತಾನೆ ಅಂತಾಳೆ ಅಜ್ಜಮ್ಮ. ಅಜ್ಜವ್ವ ಯಾವಾಗ್ಲೂ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದ, ಆದ್ರೆ ಇವತ್ ನನ್ಗೆ ಒಂದು ಫೋನ್ ಮಾಡ್ದೆ ಕೂಡ ಹೊರಟೋಗವ್ನೆ ಅಂತಾನೆ ಕ್ವಾಟ್ಲೆ 4 ಗಂಟೆಯಿಂದ ನಾನು ಇಲ್ಲೇ ಇವ್ನಿ, ಎದ್ದೇ ಬಂದಿಲ್ಲ ಅಂದ್ಮೇಕೆ ಗುಡಿಗೆ ಹೆಂಗ್ ಹೋಗಿದ್ದಾನೋ ಅಂತ ಮೋಹನ ಹೇಳ್ತಾಳೆ. ಅವ್ನು ಬಂದ್ರೆ ಶುಭಾಶಯ ಹೇಳ್ಬಿಟ್ಟು ಹೋಗುಮ ಅಂತ ಕಾಯ್ಕೊಂಡು ಕುತ್ಕೊಂಡಿವ್ನಿ, ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತಾರೆ ಶಿವರಾಮೇಗೌಡರು. ಅವ್ನ ಎದ್ ಬಂದಿಲ್ಲ ಅಂದ್ರೆ ಏನಂತೆ, ನಾವೇ ಒಟ್ಟಿಗೆ ಹೋಗಿ ಅಲ್ಲೇ ವಿಶ್ ಮಾಡೋಣ ಅಂತ ಹೇಳ್ತಾಳೆ ಸಾವಿತ್ರಿ. ಅವ್ನ ಎದ್ ಬತ್ತಾನೆ, ಯಾಕೆ ನಾವು ಹೋಗಿ ವಿಶ್ ಮಾಡೋದು, ಸುಮ್ಕಿರು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅವ್ನ್ ಬಂದ್ಮೇಲೆ ಇಲ್ಲಿ ವಿಶ್ ಮಾಡೋ ಬದ್ಲು ಎಲ್ರು ಒಟ್ಟಿಗೆ ಹೋಗಿ ಅಲ್ಲೇ ವಿಶ್ ಮಾಡಿದ್ರೆ ಒಳ್ಳೆ ಸಾವಿತ್ರಿ, ಬೋಸ್ ಅಂದಾಗಿರ್ತೈತೆ ಸಾವಿತ್ರಿ ಚಿಕ್ಕವ್ವ ಅಂತ ಹೇಳ್ತಾನೆ ಕ್ವಾಟ್ಲೆ. ಒಂದ್ಕಿತ ಒಳ್ಳೆ ಮಾತಾಡ್ತೀಯ ಅಂತಾನೆ ಕ್ವಾಟ್ಲೆ. ಮಾವಯ್ಯ, ನಾವೆಲ್ಲ ಒಂದ್ಕಿತ ಹೋಗಿ ವಿಶ್ ಮಾಡಿದ್ರೆ ತಮ್ಮನ್ಗೆ ಸರ್ಪ್ರೈಸ್ ಕೊಟ್ರೆ ಬಹು ಖುಷಿ ಆಗ್ತದೆ ಅಂತಾನೆ ಕ್ವಾಟ್ಲೆ. ಹ್ಞೂ ಅಣ್ಣ, ಬನ್ನಿ ಹೋಗಿ ವಿಶ್ ಮಾಡುವ ಅಂತಾಳೆ ಸಾವಿತ್ರಿ. ಇದೇನೇ ಚಿತ್ರ, ಯಾವತ್ತೂ ಇಳ್ದಿರೋಳು ಇವತ್ತು ತಿಕ್ಲಂಗಾಡ್ತಾವಳೆ ಅಂತಾಳೆ ಈಶ್ವರಿ. ಬೇಳೆ ಬೇಯಿಸ್ಕೊಳೋದಕ್ಕೆ ಯಾರಿಗೆ ಬೇಕಾದ್ರೂ ಬೆಣ್ಣೆ ಹಚ್ತಾಳೆ, ಬೇಕಾದ್ರೂ ಆಡ್ತಾಳೆ ಅಂತಾಳೆ ಚಿತ್ರ. ಆದ್ರೂ ಯಾಕೋ ಸಾವಿತ್ರಿ ವಿಚಿತ್ರವಾಗಿ ಆಡ್ತಾವಳೆ ಅಂತಾಳೆ ಈಶ್ವರಿ. ನೀವೆಲ್ಲ ಇಷ್ಟ ಹೇಳ್ತಾ ಇದ್ದೀರಾ ಅಂದ್ಮೇಕೆ ಹಂಗೆ ಮಾಡುವ ನಡೀರಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ನೋಡ್ದೇನವ್ವ, ಈ ಹಟ್ಟಿಲಿ ಎಲ್ಲ ವಿಷಯದಲ್ಲೂ ಭೇದ ಭಾವನೆಯ, ಯಾವತ್ತಾರ ನನ್ಗಾಗ್ಲಿ ಸುಭಾಷನ್ಗಾಗ್ಲಿ ಹಿಂಗ್ ಬಂದು ವಿಶ್ ಮಾಡಾರೆ ಅಂತಾಳೆ ಚಿತ್ರ. ನಿಮ್ಮವ್ವ ಅಂತ ನಾನು ಇನ್ನೂ ಬದುಕಿಲ್ವೇ ನಡಿಗೆ ಅಂತಾಳೆ ಈಶ್ವರಿ. ಅಲ್ಲ, ಈ ವಿದ್ಯಾ ಯಾಕೆ ಇನ್ನೂ ಬಂದಿಲ್ಲ, ಅವಳು ಬಂದಿದ್ರೆ ಸಂದಾಕಿರೋದು ಅಂತಾಳೆ ಅಜ್ಜಮ್ಮ. ಅವ್ವ, ಇಲ್ಲಿರೋರು ಮನುಷ್ಯರಲ್ವೇ, ಅವಳು ಬರ್ದೇ ಹೋದ್ರೆ ಪ್ರಪಂಚ ಏನು ಮುಣ್ಗೋಗಕ್ಕಿಲ್ಲ, ಸುಮ್ನಿರು ಅಂತಾಳೆ ಸಾವಿತ್ರಿ. ಅಯ್ಯೋ, ಅದಕ್ಕೆ ಯಾಕೆ ಹಿಂಗೆ ವಾದ ಮಾಡ್ಕೊಂಡು ನಿಂತ್ಕೊಂಡಿದ್ದೀರಿ, ಸುಮ್ಮನೆ ನಡೀರಿ ಅಂತಾರೆ ಶಿವರಾಮೇಗೌಡರು. ಎಲ್ರೂ ಹೋಗ್ತಾರೆ. ಚಂಪಾ ಅಲ್ಲೇ ನಿಂತಿರ್ತಾಳೆ. ಅಯ್ಯೋ, ನೀನು ಯಾಕೆ ನಿಂತಿದ್ಯೆ, ಬಾ ನಾವು ಹೋಗೋಣ ಅಂತಾಳೆ ಅಜ್ಜಮ್ಮ. ಅಲ್ಲ ಗೋವಿಂದ, ನಮ್ಮ ಭದ್ರ ಕೂಗಕ್ಕೆ ಮುಂಚೆನೇ ಎದ್ದು ದೇವಸ್ಥಾನಕ್ಕೆ ಸ್ನಾನ ಗಿನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋನು. ಇವತ್ತು ನೋಡಿದ್ರೆ ಇನ್ನೂ ಎದ್ದಿಲ್ಲ ಅಂದರೆ ಏನಿಲ್ಲ ಇದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಣ್ಣ, ಹುಡುಗರೆಲ್ಲ ಅವ್ರ ಊರು ತುಂಬ ಕಟೌಟ್ ಹಾಕಿ ಹುಟ್ಟಿದಬ್ಬ ಆಚರಣೆ ಮಾಡ್ತಾವ್ರೆ. ರಾತ್ರಿ ಎಲ್ಲ ಅವರು ಫೋನ್ ಮಾಡಿ ವಿಶ್ ಮಾಡೋಕ್ಕೆ ನಿದ್ದೆ ಮಾಡೋಕ್ಕೂ ಬಿಟ್ಟಿರಲ್ಲ, ಅದಕ್ಕೆ ಇನ್ನೂ ಮಲ್ಗವ್ನೆ ಅಂತ ಕಾಣ್ತದೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಬಾಗ್ಲಲ್ಲಿ ನಿಂತ್ಕೊಂಡು ಎಲ್ರನ್ನೂ ಭದ್ರ ಅಂತ ಕೂಗ್ತಾರೆ. ಅದ್ಯಾಕೆ ಇಲ್ಲೇ ನಿಂತ್ಕೊಂಡು ಕೂಗಿ, ಕದ ತಕೊಂಡು ನಡಿ ಒಳಕ್ಕೆ ಅಂತಾಳೆ ಸಾವಿತ್ರಿ. ಹಂಗಲ್ಲ ಕಣವ್ವ, ಬೇರೆ ರೂಮ್ಗೆ ಹಂಗೆ ಸುಮ್ಕೆ ನುಗ್ಗಿ ಹೋಗ್ಬಾರ್ದು ಅಂತಾರೆ ಶಿವರಾಮೇಗೌಡರು. ಕದ ತಟ್ಟಿ ಒಳಗಡೆ ಹೋಗ್ಬೇಕು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅವನೇನು ಬೇರೆಯವನೇ, ಈ ಮನೆ ಮಗ ತಾನೇ, ಅದು ಅಲ್ಲದೆ ಒಳಗೆ ಬೇರೆ ಯಾರೂ ಇಲ್ಲ, ಅವನೊಬ್ನೇಯ, ನಡಿ ಒಳಕ್ಕೆ ಅಂತಾಳೆ ಸಾವಿತ್ರಿ. ನೋಡ್ ಸಾವಿತ್ರಿ, ಗೋವಿಂದ ಹೇಳ್ದಂಗೆ ರಾತ್ರಿ ಎಲ್ಲೋ ತಡವಾಗಿ ಮಲ್ಕೊಂಡಿರ್ಬೇಕು, ಅದಕ್ಕೆ ಇನ್ನೂ ಮಲ್ಕೊಂಡವನೇ ಅನಿಸ್ತೈತೆ, ಇರು ಕೂಗೋಣ ಅಂತಾರೆ ಶಿವರಾಮೇಗೌಡರು. ಭದ್ರ ಅಂತ ಕೂಗ್ತಾರೆ ಶಿವರಾಮೇಗೌಡರು. ಇಲ್ಲಿ ಗಂಟ ಇಷ್ಟು ಜನ ಬಂದು ವಿಶ್ ಮಾಡಿದ್ರೆ ಹೋದ್ರೆ ಹೆಂಗೆ, ನೋಡೋಣ ಇನ್ನೊಂದ್ಕಿತ ತಳ್ಳು ಅಂತಾಳೆ ಸಾವಿತ್ರಿ. ಭದ್ರ ಅಂತ ಹೇಳಿ ಬಾಗಿಲು ತೆಗಿತಾನೆ ಶಿವರಾಮೇಗೌಡರು. ಏನಿಲ್ಲ ಗೋವಿಂದ, ಬಾಗ್ಲೇ ಹಾಕ್ಕೊಂಡಿಲ್ಲ ಇವನು ಅಂತಾನೆ ಶಿವರಾಮೇಗೌಡ. ಅಣ್ಣ, ಒಳಗೋಗ್ತಿದ್ದಂಗೆ ಎಲ್ರೂ ಒಟ್ಟಿಗೆ ವಿಶ್ ಮಾಡುವ ಅಂತಾಳೆ ಸಾವಿತ್ರಿ. ಚಿತ್ರ, ನಿಮ್ಮ ಅತ್ತೆ ಆಡ್ತಿರೋದು ನೋಡ್ತಿದ್ರೆ ಅವಳು ಉತ್ಸಾಹ ನೋಡ್ತಿದ್ರೆ ಅನುಮಾನ ಬರ್ತಾ ಇಲ್ವಾ ಅಂತಾಳೆ ಈಶ್ವರಿ. ಎಲ್ರೂ ಒಳಗಡೆ ಬಂದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಭದ್ರನ್ನು ವಿನಂತಿ ಮಲ್ಕೊಂಡಿರೋದು ನೋಡಿ ಎಲ್ರೂ ಶಾಕಾಗಿ ನಿಂತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.